ಭಕ್ತರೇ, ಇಂದು ತುಂಬ ಒಳ್ಳೆಯ ದಿನ. ನಾವು ಈಗ ನಿಂಗಾಪುರಕ್ಕೆ ಬಂದಿದ್ದೇವೆ. ಬಾಳುಮಮ್ಮ ದೇವವರ ಸ್ನೇಹಿತ ವೆಂಕಪ್ಪ ತುಳಸಿಗಿರಿ ಅವರ ಮನೆಯಲ್ಲಿ. ಬಾಳುಮಮ್ಮ ಅವರು ನಿಂಗಾಪುರಕ್ಕೆ ಬಂದಾಗ ಅವರು ಸೇವಾ ಮಾಡುತ್ತಿದ್ದರು. ನಾನು ಇಲ್ಲಿಗೆ ಬಂದಾಗ ಅವರು ಮಗ ವಿಷ್ಣು ವೆಂಕಪ್ಪ ತುಳಸಿಯನ್ನು ಭೇಟಿಯಾಗಿದ್ದೆ. ಈಗ ಅವರಿಂದ ಎಲ್ಲ ಮಾಹಿತಿಯನ್ನು ಕೇಳೋಣ. ಜೈ ಬಾಳುಮಮ್ಮ. ನೀವು ಶ್ರೀ ಬಾಳುಮಮ್ಮರಿಗೆ ಹೇಗೆ ಸೇವೆ ಸಲ್ಲಿಸಿದಿರಿ? ಸಾವ್ಕಾರ ಸೇವಾ ಹೆಂಗದ ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ವಿಷ್ಣು ವೆಂಕಪ್ಪ ತುಳಸಿಗಿರಿ, ನಿಂಗಾಪುರದ ವೆಂಕಪ್ಪ ರಾಮಪ್ಪ ತುಳಸಿಗಿರಿ ಅವರ 5ನೇ ಪುತ್ರ. ನಾವು 6 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ನಮ್ಮಪ್ಪ ತಂದೆಯವರಿಗೆ. ಬಾಳುಮಮ್ಮ ಅವರು ಪದ್ಮಾಪುರದಿಂದ ಈಗ 1960 1960 ಇಸ್ವಿ ಒಳಗೆ ಈಗ ಇದು ನಮ್ಮ ನಿಂಗಾಪುರ ಏರಿಯಾಕ್ಕೆ ಬರೋಕ್ಕೆ ಚಾಲೂ ಮಾಡಿದರು. ನಿಂಗಾಪುರದಾಗ ನಮ್ಮದು 60 ಎಕರೆ ಜಮೀನು ಒಂದು ಕಡೆ, ಒಂದು 80 ಎಕರೆ 20 ಎಕರೆ ಜಮೀನು ಒಂದು ಕಡೆ, ಒಂದು 15 ಎಕರೆ ಜಮೀನು ಒಂದು ಕಡೆ, ಹಿಂಗೆ ಎಲ್ಲ ಕಡೆ ಜಮೀನು ಹೆಚ್ಚಿಗೆ ಇರುವುದರಿಂದ ಈ ಕುರಿಗೆ ಆಡುಗಳಿಗೆ ಮೇವಿನ ಸಲುವಾಗಿ ನಮ್ಮ ಏರಿಯಾಕ್ಕೆ ಬಂದು ತಂದೆಯವರಿಗೆ ಭೇಟಿಯಾದರು ಬಾಳುಮಮ್ಮ ಅವರು. ಆಗ ಬಂದ ನಿಂಗಾಪುರದಲ್ಲಿಯೇ ಜಾಲಿ ಅಂತ 80 ಎಕರೆ ಜಮೀನು ಅಲ್ಲಿ ಠಿಕಾಣಿ ಹೂಡ್ತಿದ್ರು. ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ದೊಳಗೆ ಅಲ್ಲಿ ಮಹಾರಾಷ್ಟ್ರದೊಳಗೆ ಹೆಚ್ಚು ಮಳೆ ಆಗೋ ಟೈಮ್ದಾಗ ಈಗ ನಿಂಗಾಪುರ ಕಡೆ ನಮ್ಮ ಕರ್ನಾಟಕ ರಾಜ್ಯದ ಕಡೆ ಬಂದು ನಮ್ಮಲ್ಲೇ ಠಿಕಾಣಿ ಹೂಡ್ತಿದ್ರು. ಈ 2-3 ತಿಂಗಳು ಇಲ್ಲೇ 2-3 ಹೆಂಡು ತೊಗೊಂಡು ಇಲ್ಲೇ ವಸತಿ ಉಳಿತಿದ್ರು. ಮುಂದೆ ದಿನಾಲು ಏಕಾದಶಿಗೊಮ್ಮೆ ಮಾಮನ ಪೂಜೆ ಆಕಿತ್ತು. ದ್ವಾದಶಿ ದಿವಸ ಊಟ ಪ್ರತಿ ಹಳ್ಳಿ ಅಂತ ಜನ ಬರ್ತಿದ್ರು. 200, 300, 400 ಗಂಟೆ ಜನ ಕೂಡ್ತಿದ್ರು ಮಾಮನ ಭಕ್ತಿ ಸಂಬಂಧ. ಭಕ್ತಿ ಸಂಬಂಧ ಹೆಂಗಂದ್ರೆ ಅವ್ರ ದಿನ ಪಾಲಾಗಂಗಿಲ್ಲ. ಆಗಿಲ್ಲ ಮತ್ತು ಎಜೆಂಟ್ ಜಾಗ ಇದಾವ ಅಲ್ಲಿ ತೊಗೊಂಡು ಕುಂತಾರ. ಅವ್ರು ಒಬ್ರಿಗೊಬ್ರು ವಿಚಾರ ಇಲ್ಲ. ಇದು ಬರೋಬರಿ ಬರೋಬರಿ ಇದ್ರೆ ಬರೋಬರಿ ಅಂಟ್ರಿ. ಮಕ್ಕಳು ಪಾಲಾಗ್ಯಾವ. ಈಗ ಕಾಕಾರ ಇರೋ ಟೈಮ್ದಾಗ ಪಾಲಾಗಿಲ್ಲ ಸರ್. ನಿಮ್ಮದ अप्पांगे व्यंकप्पा सावकरांच्या आठवणी किंवा काय घटना मामांच्या विषयी घडल्या असेल तर ते सांगा. ಗೊತ್ತಾಯ್ತು ರೀ ಕ್ವಶನ್ ಗೊತ್ತಾಯ್ತು ರೀ. ಹಾಂ सांगा, तुम्ही सांगा. ಅದೇನು ಇಲ್ಲೇನು ಸಾವ್ಕಾರನ ಹುಜರಿ ಏನು ಘಟನಾ ಘಡ್ಯಾಸೈತಿ ಅದನ್ನು ಹೇಳ ಅಂತಾರೆ. ಏನು ನಮ್ಮ ಮಾಹಿತಿ ಇಲ್ಲ, ನಮಗೆ ಮಾಹಿತಿ ಇಲ್ಲ ರೀ. सावकारांनी मामाची सेवा कशी केली? ಪ್ರತಿ ಹಿಂಡಿಗೆ ಮನೆಯಂತ್ರ ಬುತ್ತಿ ಹೋಗ್ತಿದ್ದಾವೆ 7-8 ಮಂದಿಗೆ. ಅಲ್ಲೇ ಒಬ್ಬರ 1-2-3 ಮಂದಿ ನಮ್ಮ ಬ್ರದರ್ಗಳು ಅಲ್ಲೇ ನಿಂತ್ಕೊಂಡು ನೀರು ಹನ್ಸೋದು ಎಲ್ಲ ಕುರಿ ಮಂದಿಗೆ. ವೆಂಕಪ್ಪ ಹೆಂಗಿದ್ರು? ವೆಂಕಪ್ಪ ಹೆಂಗಿದ್ರು? ಕಸೆ ಹೋತೆ ಪೊನ್ಲಿಕ್ ಅವ್ರು ಹೇಳಿದ್ರಲ್ಲ ನಿಮಗೆ. ನೀವು ಹೇಳ್ರ, ನೀವು ಹೇಳ್ತ ಅದು ಖರೆ. ನೀವು ಅವರ ಉತ್ತರಾಧಿಕಾರಿಗಳು. ಅಂದ್ರೆ ನಾವು ಶಾಲಿ ಕಲಿಯಾಕಿದ್ವಿ ಅವಾಗ. ಹೆಚ್ಚು ಊರಾಗ ಗೊತ್ತೈತೆ ಅಷ್ಟ ಹೇಳ್ರಿ. ಅಲ್ಲ ಗೊತ್ತೈತೆ, ನಿಮ್ಮದು ಗೊತ್ತೈತೆ ಅಷ್ಟ ಹೇಳ್ರಿ. ನೀವು ಶ್ರೀ ಬಾಳುಮಮ್ಮ ಅವರನ್ನು ನೋಡಿದ್ದೀರಾ? हां बघितले. कसे होते मामा? कसे दिसायला होते सांगा. ಶ್ರೀ ಬಾಳುಮಮ್ಮ ಅವರು ಹೇಗಿದ್ರು ಹೇಳ್ರಿ. ಕಂಬಳಿ ಹಾಕಿರ್ತಿದ್ರ ಅವರು. ಮೊದಲು ಎಲ್ಲಿ ಭೇಟಿ ಆಗಿದೆ? ನಮ್ಮ ಜಾಲಿಯಾಗ್ರಿ. ಅವರು ಅಲ್ಲಿ ಏನೇ ಮಾಡುತ್ತಿದ್ರು? ತಾವು ತಂಬೂದಾಗ ಕೂತಿದ್ರು ಅವರು. ಕುರಿ ಹಿಂದೆಲ್ಲ ಅಲ್ಲಿ ಬಂದು ನಾವು ಅಪ್ಪರದು ಬುತ್ತಿ ತೊಗೊಂಡ್ಬರ್ತಿದ್ರು ನಿಂತ್ರ. ಮುಂದೆ ಎಲ್ಲರದು
ಕುರುಬರ್ದ ಕುರಿ ಕಾಯ್ತಾರಲ್ಲ ಹಾಂ ಹಾಂ ಅವರೆಲ್ಲ ಊಟ ಮಾಡಿಸಿ ಇದು ಮಾಡಿಸಿ ಎಲ್ಲ ಇದು ಮಾಡಿಸಿ ಅಲ್ಲಿಗೆ ಅವರೆಲ್ಲ ಹಾಂ हां बोला अलिगे बंद ಮಾಡ್ರೆ हां ಅಂತ मी जर दोन गोष्टी सांगतो हां बोला ಅದೇ ದೇವ್ರದ ನಿಮ್ದು ಹೆಂಗೆ ಗುರುತಾತು ಅದೇನು ನಿಮ್ಮ ಜಾಗ ದೇವ್ರ ಹೊಸವಾಗಿ ಕುರಿ ಬಿಟ್ಟ ಮತ್ತು ನೀವು ಆಡುಗಳನ್ನು ಹಿಡ್ಕೊಂಡು ಹೋಗಿರ್ ನಿಮ್ಮದು ಆಗಿಂದ ನಿಮ್ಮದು ಗುರುತಾಗ್ತದೆ ಹಿಂಗೆ ನಮ್ಗೆ ಕೇಳಾಗ್ತೈತಿ ಮತ್ತು ನಾವು ಬಡ್ಡಾಗಿಂದ ಕೇಳಾಗ ಅದು ಗುರುತು ಇವ್ರಿಗೆ ಸಾವುಕಾರ ಗೊತ್ತಾದ ಇವ್ರಿಗೆ ಗೊತ್ತಾಗಂಗಿಲ್ಲ ಸಾವುಕಾರ ಗೊತ್ತಿಲ್ಲ ಪುಣ್ಯಕ್ಕೆ ಸಾವುಕಾರ ಮಾತೈತಿ ಗಪ್ರಿ ಕೇಳ್ರಿ ನಿಮ್ಗೆ ಬೇಕಾದಂಗೆ ಕೇಳೋ ಮಾತೈತಿ ಇನ್ನ ಅವ್ರ ಸಾವುಕಾರ ಅವ್ರಿಗೆ ಗೊತ್ತಾಗಲ್ಲ ಭಾಳ ಗೊತ್ತಿಲ್ಲ ಹಾಂ ನಾವು ಒಟ್ಟು ಸೋಮವಾರ ಕೊಡ್ಯಾಕ ನೀವು ಹೋಗ್ತದೆ ಅದೇ ಅಲ್ಲಿ ಮಾಮನ ಗದೆ ಹೋಗಿದ್ದೀವಿ हां ह्यांग ಏನು तुम्हाला काय म्हटलं मामाने काय बोलले काय मामाने तुम्हाला ಅಷ್ಟು ಮಾಹಿತಿ ಅಮ್ಮ ಪುಣ್ಯಕ್ಕೆ ಅಷ್ಟು ಮಾಹಿತಿ ಇಲ್ಲ हां ನಿಮ್ ಜೋಡಿ ಹೆಂಗಿದ್ರು ಅವ್ರ ಏನ್ ಮಾತಾಡ್ತಿದ್ರು ಅವ್ರ ಹೆಂಗ ನಡ್ಕೋತಿದ್ರು ಹಿಂಗೆಲ್ಲ ಹೇಳ್ಬೇಕು हां ಹೇಳ್ಬೇಕು ಹಾಂ ಅದನ್ನ ಬೇಕಾದ್ರೆ ಅವ್ರ ಮಾತಾಡೋ ರೀತಿ ಹೆಂಗಿದ್ರು कस हां ಮಾತಾಡೋ ರೀತಿ ಹೆಂಗಿತ್ತು ಹೆಂಗೆ ನೀವಾಗ ಹೆಂಗೆ ಮಾತಾಡ್ತೀರಿ ನೀವು ಏನ್ तुम्हाला काय म्हटले त्याने ಅಂಜು हां ए जरा जरा बोलू नका हां ನಾವು ಅವ ಏನಾರ ಅಂಜು ಅನಿಸ್ತಿದ್ವಿ ನಾವು ಮಾತ್ ಹೆಂಗ್ अंजू ಅಂದ್ರೆ ಅಂದ್ರೆ ಇದು जायला भेट होता ಮಾಮಾಪशी जायला भ्या वाटत ಏನಾರ ನುಡ್ದು ಗಿಡದಾರಲ್ಲ हां 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 ಅದಕ್ಕೆ ನಮಗೇನಾರ ಅದಕ್ಕೆ ಕೆಟ್ಟ ಅದಿತ್ಲ ಅಂತೇಳಿ हां हां ಅದಕ್ಕೆ ತಂಬೂಗ ನಮಸ್ಕಾರ ಮಾಡ್ತಿದ್ವಿ ಹಾಂ ಹಾಂ ನಮಸ್ಕಾರ ಅಷ್ಟೇ ಇನ್ನು ಮಾತಾಡೋದು ಹಾಂ ಮಾತಾಡ್ತಿದ್ರು ಎಷ್ಟು ವರ್ಷ ಇದೀನಿ ನೀವ್ರಿ ನಾವು ಈಗ 66 ವಯಸ್ಸು ನಮಗೆ ಆ ಟೈಮ್ ಅವಾಗ ನಾವು ಎರಡನೇತೆ ಇದ್ದು ನೋಡ್ರಲ್ಲ 7 ವರ್ಷ ತಂದಿದ್ದೆ 7 ವರ್ಷ ಹಾಂ 7 7 ವರ್ಷ ಆಯ್ತು. ಹಾಂ ದೇವ್ರ ಸೇವಾ ನಿಮ್ಮ ಅವ್ವ ಹೆಂಗೆ ಮಾಡ್ಯಾಳ ಅದೇ ಅಂದ್ರೆ ಸೇವಾ ಅಂದ್ರೆ ಹೆಂಗ ಹಾಂ ಊಟಕ್ಕೆ ಯಾ ನಾವು ಅವರಷ್ಟೇ ಚಂದ ಮಾಡ್ಕೊಂಡು ಹೋಗ್ತಿರೋ ಯಾರ್ದು ಉಂತಿರೋ ಇದನ್ನ ಕೆಳಗಾರ ಹಾಂ ತಂದೆಯವರು ಒಂದು ಬುತ್ತಿ ಕಟ್ಟತ್ತೆ ಒಂದು 10-15 ಮಂದಿದು ಬುತ್ತಿ ಕಟ್ಟತ್ತೆ ಹೇಳ್ತಿದ್ರೆ ಅವಾಗ ರೊಟ್ಟಿ ಗಿಟ್ಟಿ ಎಲ್ಲ ನುಚ್ಚ ಪುಂಡಿ ಪಲ್ಯ ಖಾರ ಎಣ್ಣೆ ಎಲ್ಲ ಬುತ್ತಿ ಅಷ್ಟೊಂದು ದೇವ್ರು ತಿತ್ತಿದ್ದಾನೆ ಕೇಳ್ತಾರೆ ತೆತ್ತಿದ್ರಲ್ಲ ತೆತ್ತಿದ್ರು ನಿಮ್ಮದು ಏನು ಅನುಭವ ಐತ್ರಿ ನಿಮ್ಮದು ಏನು ಅನುಭವ ಹೇಳಿದ್ರಲ್ಲ ಇಂಥ ಅನುಭವ ಏನು ಅನುಭವ ಇಲ್ರಿ ಆ ಕಡೆ ಯಾರು ನಿಮ್ಗೆ ತಿಳಿದು ಹೇಳ್ರಿ ನಿಟ್ಟಿನಾಗ ಇಟ್ಕೊಂಡು ತಿಳಿದು ಹೇಳಿ ಹಾಂ ಅಲ್ಲಿ ದಿವಸ ಹುಡುಗಿ ಇದು ಇದಕ್ಕೆ ತುಳಸಿ ತುಳಸಿ ಹೊಲಕ್ಕೆ ಬಂದವ್ರಿಗೆ ಇಟಲ್ ಹೊಟ್ಟೆ ಇಟ್ಟೆ ಬರ್ತಾನು ಹೊಟ್ಟೆ ಇಟ್ಟೆ ಅನ್ನೋ ಇಟ್ಟೆ ಹನುಮಂತಗ ಲೆಂಕಿ ಹನುಮಂತವ ಅವಾಗ ಅನಿಸ್ತಿದ್ವಿ ನಾವ ಹಾಂ ಭಾಳ ಮಾತಾಡ್ತಿದ್ದಿಲ್ಲ ನಾವ ಹಾಂ ಹಿಂಗೆ ಮಾತಾಡಿದ್ರೆ ಅನಿಸ್ತಿದ್ವು ಹಾಂ ಅಂಜೆ ಕಡೆಗೆ ಹಾಕಿದ್ವು ಹಾಂ ಕುದುರೆ ಇರ್ತಾರಲ್ಲ ಹಾಂ ಅದು ಹೇಳ್ರ ಅವ ದೇವ್ರ ಕೊಟ್ಟಿದ್ರ ಅವ್ರಿಗೆ ದೇವ್ರ ಕೊಟ್ಟಿದ್ರಿ ಹಾಂ ದೇವ್ರ ಕೊಟ್ಟಿದ್ರು ಹಾಂ 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 ಯಾಕಂದ್ರೆ ದೇವ್ರ ಎಲ್ಲ ತಂಬು ಗಿಂಬು ಹಿಡ್ಕೊಂಡ್ ಬರ್ತಿದ್ರಲ್ಲ ಅದ ಒಂದು ಮರಿನ ಕೊಟ್ಟಿದ್ರು ನಾವು ಅಲ್ವಾ ಪೆಟ್ರೋಲ್ ಹಾಂ ಹಾಂ ನಾವು ಪೆಟ್ರೋಲ್ದು ಹಾಂ ಸಾವುಕಾರ್ಗ ಕುದುರೆ ಹತ್ತಬೇಡಂದ ಮೆರುಗು ಜಾತಿ ಉಗಿಬೇಡಂದ ಹಾಂ ಹಾಂ ಮೆರುಗು ಜಾತಿ ಉಗುತ್ತಿದ್ದವು ಹಾಂ ಅದು ಉಗಿಬೇಡ ಕುದುರೆ ಹತ್ತಬೇಡಂದ ಹಾಂ ಹಾಂ काय म्हटलं ಮತ್ತು ಮನೆಗೆ ಬಂದಿಲ್ರಿ ಇಲ್ಲ ಅಂದ್ರೆ ಬಂದೂಕಿತ್ತ ಬಂದೂಕಿತ್ತ ನಮ್ಮ ಅಪ್ಪ ಅವ್ರ ತೆಗ್ ಬಂದೂಕಲ್ಲಿ ಹೋಗುತ್ತಿದ್ದ ಏನ ಇದು ಮೆರುಗು ಜಾತಿ ಉಗಿಬೇಡಂದ हां काय म्हटले त्यांच्या वडिलाकडे बंदूक असायची म्हणा हां बंदूक असल्यावर काय तरी मारायचं करायचं त्यांनी करत होतं होय हां ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ हां हां मग तुमच्या इथं बकरे होते त्यावेळेला मामांच्याकडे कुत्री वगैरे होती ते कुठले काय बघितलं का तुम्ही कुत्री कशी होती मामांची 7-8 ನಾಯಿ ಇರ್ತಿದ್ರಲ್ಲ ಹಿಂಡಿಗೆ ಒಂದೊಂದು ನಾಯಿಗಳು ಇರ್ತಿದ್ವು ಹೆಸರು ಏನಿದ್ರೆ ಅವ ಗೊತ್ತಾಯ್ತೇನೆ ಹೇಳಿ ಗೊತ್ತಿಲ್ಲ ನಿಮ್ಮದು हँग आहेत रे कुत्री हँग आहेत रे कसं होते कुत्री ते काय चावायचे वगैरे काय कसं काय करायचं कशी सेवा करायची बकऱ्यांची सेवा करायची लांडग्यापासून वाचायची काय करायचं ಹಿಂಡಿಗೆ 1-2 ನಾಯಿ ಇರ್ತಿದ್ವು ರೀ हां ಅದು ಜೋಡಿ ಹಿಂದಿನ ಜೋಡಿನ ಹೋಗಿದ್ದು हां हां ಹಿಂದಿನ ಜೋಡಿನ ಮಕ್ಕೋತಿದ್ವು ಅಲ್ಲಿ हां हां ತಂಬು ಅಂದ್ರೆ ಎಲ್ಲ ಕುರಿಗಳು ಹೋಗತಕ್ಕ ಎಲ್ಲ
ಜಾಗ ಬಿಟ್ಟು ಹೋಗುತ್ತಕ ಅವ್ನು ಮೇವ್ಯಾಕೆ ಹೋಗಿದ್ದಿರಲ್ಲ ಹಾಂ ಅವಾಗ ತಂಬುದಾಗ ಇರ್ತಿದ್ರು ಅವರು ಎಲ್ಲ ವ್ಯವಸ್ಥೆ ಎಲ್ಲರೂ ಉಂಡ್ರು ಇಲ್ಲೋ ಇರ್ತೆಲ್ಲ ವ್ಯವಸ್ಥೆ ನೋಡ್ತಿದ್ರು ಹಾಂ ಹಾಂ ಎಲ್ಲ ಉಂಡು ಮತ್ತು ಅವ್ರ ಬುತ್ತಿ ಕಟ್ಸಿ ಹಾಂ 5 ಮಂದಿ ಅಣ್ಣ ತಮ್ಮ ಅವರು ಹೌದು ಹಾಂ ಅಟ್ರು ಎಲ್ಲ ಮಕ್ಕಳದು ಲಗ್ನಕ್ಕೆ ವಯಸ್ಸಿಗೆ ಬಂದವ್ರಿ ಎಲ್ಲ ಒಮ್ಮೆ ಮಾಡಿಬಿಡ್ತಿದ್ರು. ಹಾಂ 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 11 ಮಂದಿ 15 ಮಂದಿ ಒಮ್ಮೆ ಸಟ್ಟ ಸಟ್ ಮಾಡೋದು ಸಕಾಣಸ್ ಲಗ್ನ ಡಜನ್ ಬರ್ಲಗ್ನ ಏನು ಲಗ್ನ ನೋಡಂಗಿಲ್ಲ ದೇಡ್ ಡಜನ್ ಲಗ್ನ ನಮ್ದು ಅದಾಗ 9 ಮಂದಿ ಆಗಿತ್ತು. 9 ಮಂದಿ ಎಲ್ಲ ಕಿಟ್ನಂದು ಎಲ್ಲ ಒಟ್ಟು ಎಲ್ಲ ಕೂಡಿ ಮತ್ತೆ ಮುದ್ಕಮ್ಮ 14 ಮಂದಿ ನಾನು 9 ಮಂದಿ ಆಗಿತ್ತು. 7 ಮಂದಿ 14 ಅಂದ್ರೆ 14 ಕೃಷ್ಣಪ್ಪ ಮನ್ ಫೋಟೋ ಇಡ್ಲಿಕ್ಕೆ ನಿಂಗಾಪುರದಾಗ ಐತಿ. ನಾವು ಇಲ್ಲೇ ಜೊತೆ ಬಂದು ಇಲ್ಲ ಅದು ನಿಮ್ಮದ ಮನೆಗೆ ಒಂದು ಪುಸ್ತಕ ಐತ್ರಿ. ಹಾಂ ಯಾವ್ದು ಪುಸ್ತಕ? ಪುಸ್ತಕ ಐತೆ ನೋಡಿ, ಪುಸ್ತಕ ಹಳೆ ಪುಸ್ತಕ ಐತೆ ದೇವ್ರ ಹತ್ತಾಗಿ ಬರಬೇಕು. ಇಲ್ಲ ಅಪ್ಪಾರ ಬಡೋದು ಡೈರಿ ಅದಲ್ರಿ ಸರ್, ಅದಲ್ರಿ ಪೈಲೆ ಹಳೆ ಪುಸ್ತಕ ಅಪ್ಪಾರು ಡೈರಿ ಲೆಕ್ಕ ಗಾಡಿ ಬರೆದು ಇಟ್ಟಿದ್ದಾರೆ. ಅದು ಐತ್ರಿ ಡೈರಿ ಐತೆ ಅದಾವ್ರಲ್ಲ ನೋಡಕ ತಂದು ಕೊಡ್ಲೆ. ಹಾಂ ಕೊಂಡ್ರಿ ನೀವಲ್ರಿ ಹೇಳ್ರ? ಇಲ್ಲ ಅವ್ರಿಗೆ ಸಿಗೋದಿಲ್ಲ. ಹಾಂ ತಂದ್ಲ ಸರ್, ನೀವು ಹೇಳಿರಲ್ಲ ಮಾಮ ಹೆಂಗೆ ಮಾತಾಡ್ತಾರೆ, ಮಾತಾಡ್ತಿದ್ದ ಹಾಂ ಅವಾಗ ಅನಿಸ್ತಿದ್ವಿ, ನಾವು ಒಂದು ಕಡೆಗೆ ಹಾಕಿದ್ದೀವಿ. ಮಂದಿ ಅಜ್ಜಿಗೆ ಏನಂತಿದ್ದ? ಹಾಂ ಅಜ್ಜಿಗೆ ಏನಂತಿದ್ದ? ಅಜ್ಜಿಗೆ ಸಾವುಕಾರ